ರಾಜಕೀಯ ಪಡಸಾಲೆಯಲ್ಲಿ ಪ್ರಜ್ವಲ್ ಪೆನ್ಡ್ರೈವ್ನ ಕಿಚ್ಚು ಹೊತ್ತಿ ಉರಿತಿದೆ. ಲೋಕಸಭಾ ಚುನಾವಣೆ ನಡೀತಿರುವಾಗಲೇ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಪುರಾಣ ಮಾತಿನ ಯುದ್ಧಕ್ಕೆ ವೇದಿಕೆಯಾಗಿದೆ. ಕೈ ನಾಯಕರು ದೋಸ್ತಿಗಳ ವಿರುದ್ಧ ಗುಟ್ಟರು ಹಾಕ್ತಿದ್ದಾರೆ. ಎತ್ತ ಘಟನೆ ಖಂಡಿಸುತ್ತಲೇ ಮಾತನಾಡ್ತಿರುವಂತಹ ಮೈತ್ರಿ ನಾಯಕರು ಪರಿಣಾಮ ಬೀರುತ್ತಿಲ್ಲ ಅಂತ ಪ್ರತ್ಯುತ್ತರ ಕೊಡ್ತಿದ್ದಾರೆ. ಸೈಕೋ ಅಂತಾರುತ್ತೆ, ಲೈಕ್ ಸೈಕೋ. ಕಾನೂನು ತಂದೆ ಆದಂತ ಕ್ರಮ ಕೈಗೊಳ್ಳುತ್ತೆ. ಈಗ ಇದು ಗೊತ್ತಿದ್ದು ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ. 100% ನಾವು ಕ್ರಮ ತೆಗೆದುಕೊಳ್ತೀವಿ. ಪ್ರಜ್ವಲ್ ಪ್ರಕರಣ ರಾಜಕೀಯ ಅಖಾಡದಲ್ಲಿ ನಾಯಕರ ವಾಗ್ಬಾಣ. ವಿಡಿಯೋ ಬಗ್ಗೆ ಗೊತ್ತಿದ್ರು ಬಿಜೆಪಿಗರು ಮೈತ್ರಿ ಮಾಡಿಕೊಂಡ್ರು. ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ. ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಪ್ರಜ್ವಲ್ ರೇವಣ್ಣ ಪ್ರಕರಣ ಸದ್ಯ ರಾಜಕೀಯ ಅಖಾಡದಲ್ಲಿ ಭಾರೀ ಸದ್ದು ಮಾಡ್ತಿದೆ. ದಳಪತಿಗಳೊಂದಿಗೆ ಕೈಜೋಡಿಸಿರುವ ದೋಸ್ತಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ಬಾಣ ಬಿಟ್ಟಿದ್ದಾರೆ. ವಿಡಿಯೋ ವಿಷಯ ಗೊತ್ತಿದ್ರೂ ಮೈತ್ರಿ ಮಾಡಿಕೊಂಡಿದ್ದಾರೆಂದು ಆರೋಪಿಸಿದ್ದಾರೆ. ಇದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ರು ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇದಕ್ಕೆ ಏನ್ ಹೇಳ್ತಾರೆ? ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ, ಯಾಕಂದ್ರೆ ಲೀಗಲ್ ಆಗಿ ಅವರು NDAಗೆ ಬರ್ತಾರಾ, JDS ಬರ್ತಾರಾ, ಇದೆಲ್ಲ ಲೀಗಲ್ ಆಗಿ ಪ್ರಶ್ನೆ ಬರುತ್ತೆ. ಅದು NDAಗೆ ಬರಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ. ಪ್ರಧಾನಿ ಮೋದಿಗೆ ಸುರ್ಜೇವಾಲಾ ಸರಣಿ ಪ್ರಶ್ನೆ. ಬೆಳಗಾವಿಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಕೈ ನಾಯಕ ರಣದೀಪ್ ಸುರ್ಜೇವಾಲಾ ಸರಣಿ ಪ್ರಶ್ನೆಗಳನ್ನ ಪ್ರಧಾನಿ ಮೋದಿ ಮುಂದಿಟ್ಟಿದ್ದಾರೆ. ರಣದೀಪ್ ಸುರ್ಜೇವಾಲಾ ಹಾಕಿರುವ 9 ಸವಾಲುಗಳನ್ನ ನೋಡೋದಾದ್ರೆ, ಕಳೆದ ವರ್ಷ ಡಿಸೆಂಬರ್ 8ರಂದು ಈ ಬಗ್ಗೆ ಸಾಕ್ಷ್ಯಾಧಾರಗಳಿದ್ರು. ಮೋದಿ ಅಮಿತ್ ಶಾ JDS ಜೊತೆ ಮೈತ್ರಿ ಮಾಡಿಕೊಂಡಿದ್ಯಾಕೆ? ಅವರನ್ನ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿ ಮಾಡಿದ್ಯಾಕೆ? ಹಾಸನದಲ್ಲಿ ಮೋದಿ ಆತನ ಕೈ ಮೇಲೆತ್ತಿ ಪ್ರಜ್ವಲ್ ಗೆಲುವಿನಿಂದ ಶಕ್ತಿ ಬರುತ್ತೆ ಎಂದಿದ್ಯಾಕೆ? ಅಮಿತ್ ಶಾ ಮೋದಿ ವಿಡಿಯೋ ವಿಚಾರ ಮುಚ್ಚಿಟ್ಟಿದ್ಯಾಕೆ? ಹಲವರನ್ನ ಅತ್ಯಾಚಾರ ಮಾಡಿರುವ ಆರೋಪಿ ದೇಶ ಬಿಟ್ಟು ಓಡಿ ಹೋಗಲು ಒಪ್ಪಿಗೆ ನೀಡಿದ್ಯಾಕೆ? SIT ಬರೆದ ಪತ್ರಗಳಿಗೆ ಮೋದಿ ಮತ್ತು ಅಮಿತ್ ಶಾ ಯಾಕೆ ಉತ್ತರಿಸುತ್ತಿಲ್ಲ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿದ್ರು, ರಾಜತಾಂತ್ರಿಕ ಪಾಸ್ಪೋರ್ಟ್ ಯಾಕೆ ರದ್ದುಪಡಿಸುತ್ತಿಲ್ಲ? ಪ್ರಜ್ವಲ್ ಪತ್ತೆಗೆ ಕೇಂದ್ರ ಸರ್ಕಾರ ಬ್ಲೂ ನೋಟಿಸ್ ಯಾಕೆ ಮಾಡಲಿಲ್ಲ? ಅತ್ಯಾಚಾರ ಆರೋಪಿ ದೇಶ ಬಿಟ್ಟು ಓಡಿ ಹೋದ್ರೆ ಕರೆತರಬೇಕಾಗಿದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿಯೋ ಅಥವಾ ಪ್ರಾಂತೀಯ ಸರ್ಕಾರದ್ದೋ? ಹೀಗಂತ ರಣದೀಪ್ ಸುರ್ಜೇವಾಲಾ ಸರಣಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. मोदी जी और अमित शाह जी ने पहली बात जनता दल से समझौता क्यों किया? मोदी जी ने हासन जाकर प्रज्वल रेवन्ना को के हाथ पकड़कर उसके हाथ उठाकर ये क्यों कहा कि प्रज्वल रेवन्ना की जीत में ही मोदी को ताकत मिलेगी? ಪ್ರಜ್ವಲ್ ಕೃತ್ಯ ಎಸಗಿದ್ದರೆ ಸೈಕೋ MB ಪಾಟೀಲ್ ಕಿಡಿ. ಇತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆರೋಪಗಳ ಸುರಿಮಳೆಗೈದಿದ್ದಾರೆ. ಎಲ್ಲ ಗೊತ್ತಿದ್ರೂ ಬಿಜೆಪಿ ಯಾಕೆ ವಿದೇಶಕ್ಕೆ ಕಳಿಸಿದೆ ಅಂತ ಪ್ರಶ್ನೆಯನ್ನಿಟ್ಟಿದ್ದಾರೆ. ಇಷ್ಟಕ್ಕೆ ನಿಲ್ಲದ ಪ್ರಿಯಾಂಕ್ ವಾಗ್ಬಾಣ ಸಂತ್ರಸ್ತೆಯರ ಮನೆಗೆ ಬಿಜೆಪಿ ನಾಯಕರು ಭೇಟಿ ಕೊಡದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಇನ್ನು ಒಂದು ವೇಳೆ ಪ್ರಜ್ವಲ್ ಕೃತ್ಯ ಎಸಗಿದ್ರೆ ಸೈಕೋ ಅಂತ MB ಪಾಟೀಲ್ ಕಿಡಿಕಾರಿದ್ದಾರೆ. ಅವರಿಗೆ ಗೊತ್ತಿದ್ರೂ ಕೂಡ ಅವರ ಪರವಾಗಿ ಪ್ರಚಾರ ಮಾಡಿದ್ದಾರೆ. ಈ ಎಲ್ಲ ಮಾಹಿತಿ ಇದ್ರೂ ಕೂಡ ಅವರಿಗೆ ವಿದೇಶಕ್ಕೆ ಕಳಿಸೋಕ್ಕೆ ಫೆಸಿಲಿಟೇಟ್ ಕೂಡ ಮಾಡಿದ್ದಾರೆ. ಅವನ ಮೇಲೆ ಆರೋಪ ಸತ್ಯ ಆಯ್ತಂದ್ರೆ ಇದು ಬಹಳ ಹೀನ ಕೃತ್ಯ, ಇದು ಕೃತ್ಯ, ಇದು ಮಾಡಿದ್ದು ಸೈಕೋ ಅಂತಾರುತ್ತೆ. ಅದು ಮಾಡಿದ್ರೆ ಲೈಕ್ ಸೈಕೋ. ಬ್ಯೂರೋ ರಿಪೋರ್ಟ್, TV9.